ಪರಮಹಂಸರು ದೇವದೇವಿಯರ ನಾಮ ಸಂಕೀರ್ತನೆ ಮಾಡುತ್ತಿದ್ದಾರೆ. ಭಕ್ತರೆಲ್ಲರೂ ತಾವು ಕುಳಿತಲ್ಲಿಯೇ ಕುಳಿತು ಉದ್ಗ್ರೀವರಾಗಿ ಉತ್ಕರ್ಣರಾಗಿ ಅದನ್ನು ಕೇಳುತ್ತಿದ್ದಾರೆ. ಅವರು ಇಂದಿನಂಥ ಮಧುಮಯ ನಾಮ ಸಂಕೀರ್ತನೆಯನ್ನು ಎಂದೂ ಕೇಳಿರಲಿಲ್ಲ. ಅಮೃತದ ವರ್ಷಧಾರೆಯಾಗುತ್ತಿದೆಯೋ ಏನೋ ಎಂಬಂತಿತ್ತು. ಪರಮಹಂಸರು ನಾಮ ಸಂಕೀರ್ತನೆಯನ್ನು ಮುಗಿಸಿ ಪ್ರಾರ್ಥನೆ ಮಾಡಲಾರಂಭಿಸಿದ್ದಾರೆ. ಸಾಕ್ಷಾತ್ ಭಗವಂತನೇ ಪ್ರೇಮವನ್ನೇ ದೇಹವನ್ನಾಗಿ ಮಾಡಿಕೊಂಡು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಪರಮಹಂಸರ ಮೂಲಕ ತೋರಿಸುತ್ತಿರುವನೋ ಏನೋ ಎಂಬಂತಿತ್ತು. ಪರಮಹಂಸರು ಪ್ರಾರ್ಥಿಸುತ್ತಿದ್ದಾರೆ. ಹೇ ತಾಯೇ, ನಾನು ನಿನ್ನಲ್ಲಿ ಶರಣಾಗತನಾಗಿದ್ದೇನೆ, ನಾನು ನಿನ್ನಲ್ಲಿ ಶರಣಾಗತನಾಗಿದ್ದೇನೆ. ನನಗೆ ದೇಹ ಸುಖ ಬೇಡ ತಾಯೇ, ಲೋಕಮಾನ್ಯತೆ ಬೇಡ ತಾಯೇ, ಅಣಿಮಾದಿ ಅಷ್ಟಸಿದ್ಧಿಗಳು ಬೇಡ ತಾಯೇ. ಕೇವಲ ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಕೃಪೆ ಮಾಡು. ನಿಷ್ಕಾಮ ಅಮಲ ಅಹೇತುಕ ಭಕ್ತಿ ಉಂಟಾಗುವಂತೆ ಕೃಪೆ ಮಾಡು. ಪರಮಹಂಸರ ಆಂತರ್ಯದಿಂದ ಬಂದ ಈ ಪ್ರಾರ್ಥನೆಯ ಪ್ರತಿಯೊಂದು ಪದವೂ ಭಕ್ತಿಯ ಮನಗಳನ್ನು ಬಹಳವಾಗಿ ಕುಲುಕಿಸಿ ಅವರನ್ನು ಪುನರುಜ್ಜೀವನಗೊಳಿಸಿಬಿಟ್ಟಿತು. ಅವರ ಕಂಠದ ಮಾಧುರ್ಯತೆ ಮತ್ತು ಅವರ ಮುಖದ ಶಿಶು ಸಹಜ ಸರಳತೆ ಭಕ್ತರ ಹೃದಯದ ಅಂತರಾಳವನ್ನು ಮುಟ್ಟಿಬಿಟ್ಟಿತು. ಇಂದೇ ಪರಮಹಂಸರು ತನ್ನ ಮನೆಗೆ ಬರಬೇಕೆಂದು ಗಿರೀಶ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾನೆ. ಶ್ರೀರಾಮಕೃಷ್ಣರು, ರಾತ್ರಿಯಾಗಿ ಬಿಡುವುದಿಲ್ಲವೇ? ಗಿರೀಶ, ಇಲ್ಲ, ನೀವು ಅಲ್ಲಿಗೆ ಕಾಲು ಹಾಕಿದ ನಂತರ ಯಾವಾಗ ಬೇಕು ಅಂದರೆ ಆವಾಗ ಹೊರಡಬಹುದು. ನಾನು ಇಂದೇ ಥಿಯೇಟರಿಗೆ ಹೋಗಬೇಕಾಗಿದೆ. ಅಲ್ಲಿ ಒಂದು ಜಗಳವನ್ನು ಇತ್ಯರ್ಥ ಮಾಡಬೇಕಾಗಿದೆ. ಶ್ರೀರಾಮಕೃಷ್ಣರು ಗಿರೀಶನ ಮನೆಗೆ ಹೊರಡುವುದರಲ್ಲಿ ರಾತ್ರಿ 9 ಗಂಟೆಯಾಗಿ ಬಿಟ್ಟಿತು. ಬಲರಾಮ ಪರಮಹಂಸರ ರಾತ್ರಿಯ ಫಲಾಹಾರವನ್ನು ಆಗಲೇ ತಯಾರು ಮಾಡಿದ್ದುದರಿಂದ ಆತನಿಗೆ ಹೇಳಿದರು, ನೀನು ಗಿರೀಶನ ಮನೆಗೆ ಅದನ್ನು ಕಳುಹಿಸಿಬಿಡು, ನಾನು ಅಲ್ಲೇ ಅದನ್ನು ತೆಗೆದುಕೊಳ್ಳುತ್ತೇನೆ ಅಂತ. ಬಲರಾಮನ ಮನಸ್ಸನ್ನು ನೋಯಿಸಲು ಅವರಿಗೆ ಇಚ್ಛೆಯಾಗಲಿಲ್ಲ. ಪರಮಹಂಸರು ಬಲರಾಮನ ಮನೆಯ 2ನೆಯ ಅಂತಸ್ತಿನಿಂದ ಕೆಳಕ್ಕೆ ಇಳಿಯುತ್ತಿದ್ದ ಹಾಗೆಯೇ ಭಾವಾವಿಷ್ಟರಾಗಿದ್ದಾರೆ. ಅವರ ಪಕ್ಕದಲ್ಲಿ ನಾರಾಯಣ ಮತ್ತು ಮಾಸ್ಟರ್ ಇಳಿದು ಬರುತ್ತಿದ್ದಾರೆ. ಅವರ ಹಿಂದೆ ರಾಮ, ಚುನಿಲಾಲ ಮತ್ತು ಉಳಿದ ಭಕ್ತರು ಇಳಿಯುತ್ತಿದ್ದಾರೆ. ನೆಲದ ಅಂತಸ್ತನ್ನು ಮುಟ್ಟುವುದರೊಳಗಾಗಿಯೇ ಪರಮಹಂಸರು ಸಂಪೂರ್ಣವಾಗಿ ಭಾವೋನ್ಮತ್ತರಾಗಿ ಬಿಟ್ಟಿದ್ದಾರೆ. ಕೆಳಕ್ಕೆ ಬಿದ್ದು ಬಿಡಬಹುದೆಂದು ಭಾವಿಸಿ ನಾರಾಯಣ ಅವರ ಕೈಯನ್ನು ಹಿಡಿದುಕೊಳ್ಳಲು ಹೋದ. ಅದನ್ನು ನೋಡಿ ಪರಮಹಂಸರಿಗೆ ಸ್ವಲ್ಪ ಅಸಮಾಧಾನವಾಯಿತು. ಕೆಲವು ನಿಮಿಷಗಳ ನಂತರ ನಾರಾಯಣನಿಗೆ ಪ್ರೀತಿಯಿಂದ ಹೇಳಿದರು, ಹಾಗೆ ಬಂದು ನೀನು ಕೈ ಹಿಡಿದುಕೊಂಡರೆ ನಾನೊಬ್ಬ ಕುಡುಕ ಅಂತ ಜನ ಭಾವಿಸುತ್ತಾರೆ. ಆದ್ದರಿಂದ ನಾನೇ ನಡೆದು ಹೋಗುತ್ತೇನೆ. ಗಿರೀಶನ ಮನೆ ಅಲ್ಲಿಂದೇನೂ ಅಷ್ಟು ದೂರದಲ್ಲಿ ಇರಲಿಲ್ಲ. ಪರಮಹಂಸರು ಬೋಸ್ಪಾರಾದ ಕ್ರಾಸ್ ರೋಡನ್ನು ದಾಟಿ ಇದ್ದಕ್ಕಿದ್ದ ಹಾಗೆ ವೇಗವಾಗಿ ನಡೆಯಲಾರಂಭಿಸಿದರು. ಭಕ್ತರೆಲ್ಲರೂ ಹಿಂದೆ ಬಿದ್ದರು. ನರೇಂದ್ರ ಪರಮಹಂಸರ ಕಡೆಗೆ ಸ್ವಲ್ಪ ದೂರದಲ್ಲಿ ಬರುತ್ತಿದ್ದುದು ಕಂಡಿತು. ಉಳಿದ ಸಮಯದಲ್ಲಿ ನರೇಂದ್ರನ ಯೋಚನೆಯೇ, ನರೇಂದ್ರನ ಹೆಸರೇ ಅವರಿಗೆ ಅಷ್ಟೊಂದು ಆನಂದವನ್ನು ತರುತ್ತಿತ್ತು. ಈಗ ಅದೇ ನರೇಂದ್ರ ಅವರ ಎದುರಿಗೇ ಬಂದು ನಿಂತಿದ್ದಾನೆ. ಆದರೂ ಅವನೊಡನೆ ಅವರು ಒಂದು ಮಾತನ್ನೂ ಆಡಲಿಲ್ಲ. ಬಹುಶಃ ಪರಮಹಂಸರು ಬೇರೆ ಭಾವದಲ್ಲಿ ಇದ್ದರು ಅಂತ ಕಾಣುತ್ತದೆ. ಪರಮಹಂಸರು ಮತ್ತು ಭಕ್ತರೆಲ್ಲರೂ ಗಿರೀಶ ವಾಸ ಮಾಡುತ್ತಿದ್ದ ಗಲ್ಲಿಯನ್ನು ಪ್ರವೇಶಿಸಿದೊಡನೆಯೇ ಪರಮಹಂಸರು ಮಾತನಾಡಲು ಆರಂಭಿಸಿದರು. ಅವರು ನರೇಂದ್ರನಿಗೆ ಹೇಳಿದರು, ಏನು ಆರೋಗ್ಯವೇ? ನೀನು ನನ್ನೆದುರಿಗೆ ಬಂದಾಗ ನಿನ್ನೊಡನೆ ಮಾತನಾಡಲಾಗಲಿಲ್ಲ. ಅವರ ಈ ಮಾತಿನ ಪ್ರತಿಯೊಂದು ಪದದಿಂದಲೂ ಮಧು ತೊಟ್ಟಿಕ್ಕುತ್ತಿತ್ತು. ಪರಮಹಂಸರು ಇನ್ನೂ ಗಿರೀಶನ ಮನೆಯ ಹತ್ತಿರಕ್ಕೆ ಬಂದಿರಲಿಲ್ಲ. ಆಗ ತಟ್ಟನೆ ನಿಂತು ನರೇಂದ್ರನ ಕಡೆ ತಿರುಗಿ ಹೇಳಿದರು, ನಾನು ನಿನಗೊಂದು ವಿಷಯ ತಿಳಿಸಬೇಕೆಂದಿದ್ದೇನೆ. ಇದು ಒಂದು, ಅದು ಬೇರೊಂದು. ಆ ಸಮಯದಲ್ಲಿ ಅವರ ಆಂತರ್ಯದ ಭಾವನೆ ಏನಾಗಿದ್ದಿತು ಎಂಬುದನ್ನು ಯಾರು ತಾನೇ ಹೇಳಬಲ್ಲರು?
ಗಿರೀಶನು ಶ್ರೀರಾಮಕೃಷ್ಣರನ್ನು ಎದುರುಗೊಳ್ಳಲು ತನ್ನ ಮನೆಯ ಬಾಗಿಲ ಹತ್ತಿರ ಬಂದು ನಿಂತಿದ್ದಾನೆ. ಪರಮಹಂಸರು ಆತನ ಮನೆಯ ಬಾಗಿಲನ್ನು ಮುಟ್ಟುವುದೇ ತಡ ಒಡನೆಯೇ ಗಿರೀಶನು ಸಾಷ್ಟಾಂಗ ಪ್ರಣಾಮ ಮಾಡಿ ಒಂದು ಮರದ ದಿಮ್ಮಿಯೋಪಾದಿಯಲ್ಲಿ ಅವರ ಪಾದಗಳ ಮೇಲೆ ಬಿದ್ದಿದ್ದಾನೆ. ಅವರು 7 ಎಂದ ಮೇಲೆ ಎದ್ದು ಅವರ ಪಾದಧೂಳಿಯನ್ನು ಸ್ವೀಕರಿಸಿದ. ಬಳಿಕ ತನ್ನ ಮನೆಯ 2ನೆಯ ಅಂತಸ್ತಿನಲ್ಲಿದ್ದ ತನ್ನ ಬೈಠಕ್ ಖಾನೆಗೆ ಅವರನ್ನು ಕರೆದುಕೊಂಡು ಹೋದ. ಭಕ್ತರು ಅವರನ್ನು ಹಿಂಬಾಲಿಸಿ ಅವರ ಮುಖ ತಮಗೆ ಕಾಣುವ ರೀತಿಯಲ್ಲಿಯೂ ಮತ್ತು ಅವರ ಬಾಯಿಂದ ಬರುವುದನ್ನೆಲ್ಲ ಚೆನ್ನಾಗಿ ಕೇಳಲೋಸುಗ ಅವರ ಸಮೀಪದಲ್ಲಿ ಎಷ್ಟು ಹತ್ತಿರ ಕುಳಿತುಕೊಳ್ಳಲು ಸಾಧ್ಯವೋ ಅಷ್ಟೂ ಹತ್ತಿರ ಕುಳಿತುಕೊಳ್ಳಲು ಪ್ರಯತ್ನಪಟ್ಟರು. ತಮಗಾಗಿ ಮೀಸಲಾಗಿಟ್ಟಿದ್ದ ಆಸನದ ಮೇಲೆ ಕುಳಿತುಕೊಳ್ಳಲು ಪರಮಹಂಸರು ಹೋದಾಗ ಅದರ ಹತ್ತಿರವೇ ಒಂದು ವಾರ್ತಾಪತ್ರಿಕೆ ಬಿದ್ದಿರುವುದು ಅವರ ಕಣ್ಣಿಗೆ ಬಿತ್ತು. ಅದನ್ನು ಬೇರೆ ಕಡೆಗೆ ತೆಗೆದಿಡುವಂತೆ ಒಬ್ಬನಿಗೆ ಸಂಜ್ಞೆ ಮಾಡಿದರು. ವಾರ್ತಾಪತ್ರಿಕೆ ಪ್ರಾಪಂಚಿಕ ವಿಷಯಗಳನ್ನು, ಪರನಿಂದೆ, ಪರಚರ್ಚೆ ಇವುಗಳನ್ನು ಒಳಗೊಂಡಿರುವುದರಿಂದ ಅವರ ದೃಷ್ಟಿಯಿಂದ ಅದೊಂದು ಅಪವಿತ್ರ ವಸ್ತುವೇ ಆಗಿತ್ತು. ಆ ಪತ್ರಿಕೆಯನ್ನು ಅಲ್ಲಿಂದ ತೆಗೆದುಕೊಂಡು ಹೋದ ನಂತರವೇ ಅವರು ಆ ಆಸನದಲ್ಲಿ ಮಂಡಿಸಿದರು. ನಿತ್ಯಗೋಪಾಲ ಅಲ್ಲಿಗೆ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು, ಏನು ಸಮಾಚಾರ? ಬಹಳ ದಿನಗಳಿಂದ ನೀನು ದಕ್ಷಿಣೇಶ್ವರಕ್ಕೆ ಬರಲೇ ಇಲ್ಲವಲ್ಲ? ನಿತ್ಯಗೋಪಾಲ, ಹೌದು, ಬಹಳ ದಿನಗಳಿಂದ ಅಲ್ಲಿಗೆ ಬರಲಾಗಲಿಲ್ಲ. ನನ್ನ ಆರೋಗ್ಯ ಸರಿಯಾಗಿಲ್ಲ, ಮೈಕೈಯಲ್ಲೆಲ್ಲ ನೋವು. ಶ್ರೀರಾಮಕೃಷ್ಣರು, ಈಗ ಹೇಗಿದೆ? ನಿತ್ಯಗೋಪಾಲ, ಇನ್ನೂ ಗುಣವಾಗಿಲ್ಲ. ಶ್ರೀರಾಮಕೃಷ್ಣರು, ನಿನ್ನ ಮನಸ್ಸನ್ನು 1-2 ಹಂತ ಕೆಳಕ್ಕೆ ಇಳಿಸು. ನಿತ್ಯಗೋಪಾಲ, ಜನರ ಸಹವಾಸ ನನಗೆ ರುಚಿಸುತ್ತಿಲ್ಲ. ಅವರು ನನ್ನ ವಿಷಯವಾಗಿ ಏನೇನೋ ಮಾತನಾಡಿಕೊಳ್ಳುತ್ತಾರೆ. ಅದನ್ನು ಕೇಳಿದಾಗ ಸ್ವಲ್ಪ ಭಯವಾಗುತ್ತದೆ. ಆದರೆ ಒಮ್ಮೊಮ್ಮೆ ನನ್ನ ಹೃದಯಕ್ಕೆ ಬಹಳ ಧೈರ್ಯವೂ ಬಂದು ಬಿಡುತ್ತದೆ. ಶ್ರೀರಾಮಕೃಷ್ಣರು, ಹಾಗಾಗುವುದು ಸ್ವಾಭಾವಿಕ. ನಿನ್ನ ಜೊತೆಗಾರನಾರು? ನಿತ್ಯಗೋಪಾಲ, ತಾರಕ. ಆತ ಯಾವಾಗ ನೋಡಿದರೂ ನನ್ನೊಡನೆಯೇ ಇರುತ್ತಾನೆ. ಒಮ್ಮೊಮ್ಮೆ ಆತನ ಸಹವಾಸವೂ ನನಗೆ ರುಚಿಸುತ್ತಿಲ್ಲ. ಶ್ರೀರಾಮಕೃಷ್ಣರು, ತೋತಾಪುರಿ ಒಮ್ಮೆ ನನಗೆ ಹೇಳಿದ, ನಮ್ಮ ಮಠದಲ್ಲಿ ಸಿದ್ಧಿಗಳನ್ನು ಪಡೆದ ಒಬ್ಬ ಸಿದ್ಧ ಇದ್ದ. ಆತ ಯಾವಾಗ ನೋಡಿದರೂ ಆಕಾಶದ ಕಡೆಗೇ ತನ್ನ ದೃಷ್ಟಿಯನ್ನಿಟ್ಟು ಸಂಚರಿಸುತ್ತಿದ್ದ. ಆದರೂ ಆತನ ಸಂಗಾತಿಗಳೊಬ್ಬರು ಆತನನ್ನು ಬಿಟ್ಟು ಹೋಗಲು ಆತನಿಗೆ ಬಹಳ ದುಃಖವಾಯಿತು, ಮನಃಶಾಂತಿ ಇಲ್ಲದೆ ಹೋಯಿತು ಎಂದು. ಹೀಗೆ ಮಾತನಾಡುತ್ತಿದ್ದ ಹಾಗೆಯೇ ಅವರಿಗೆ ಭಾವಾಂತರವಾಯಿತು. ಏನನ್ನೋ ಯೋಚಿಸುತ್ತಾ ನಿಶ್ಶಬ್ದರಾಗಿ ಕುಳಿತಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಹೇಳಿದರು, ನೀನು ಇಲ್ಲಿಗೆ ಬಂದಿದ್ದೀಯೇನು? ನಾನೂ ಇಲ್ಲಿಗೆ ಬಂದಿದ್ದೇನೆ. ಅವರು ಆಡಿದ ಈ ಮಾತುಗಳು ತಮಗೆ ಅರ್ಥವಾಯಿತು ಎಂದು ಯಾರು ತಾನೇ ನಟಿಸಬಲ್ಲರು? ಇದು ದೇವಭಾಷೆಯೇನು? ನರೇಂದ್ರ, ಗಿರೀಶ, ರಾಮ, ಹರಿಪದ, ಚುನಿಲಾಲ, ಬಲರಾಮ, ಮಾಸ್ಟರ್ ಇವರೇ ಮೊದಲಾದವರು ಗಿರೀಶನ ದಿವಾನ್ ಖಾನೆಯಲ್ಲಿ ಕುಳಿತಿದ್ದಾರೆ. ಮನುಷ್ಯ ರೂಪಿನಲ್ಲಿ ಭಗವಂತ ಅವತರಿಸುತ್ತಾನೆ ಎಂಬುದರಲ್ಲಿ ನರೇಂದ್ರನಿಗೆ ವಿಶ್ವಾಸವಿಲ್ಲ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಪ್ರತಿಯೊಂದು ಯುಗದಲ್ಲಿಯೂ ಭಗವಂತ ಮನುಷ್ಯ ದೇಹಧಾರಣೆ ಮಾಡಿಕೊಂಡು ಈ ಮರ್ತ್ಯಲೋಕಕ್ಕೆ ಅವತರಿಸಿ ಬರುತ್ತಾನೆ ಎಂಬುದರಲ್ಲಿ ಗಿರೀಶನಿಗೆ ಉಜ್ವಲ ವಿಶ್ವಾಸ. ಶ್ರೀರಾಮಕೃಷ್ಣರು ಗಿರೀಶನಿಗೆ ಹೇಳಿದರು, ನೀನು ಮತ್ತು ನರೇಂದ್ರ ಇದರ ಸಂಬಂಧವಾಗಿ ಇಂಗ್ಲೀಷಿನಲ್ಲಿ ವಾದಿಸುವುದನ್ನು ಕೇಳಬೇಕೆಂದಿದ್ದೇನೆ ಅಂತ. ವಾದ ವಿವಾದ ಆರಂಭವಾಯಿತು. ಅವರು ಇಂಗ್ಲೀಷಿನಲ್ಲಿ ಮಾತನಾಡುವುದಕ್ಕೆ ಬದಲು ಬಂಗಾಳಿಯಲ್ಲಿ ಮಾತನಾಡುತ್ತಿದ್ದಾರೆ. ಎಲ್ಲೋ ಅಲ್ಲಿ ಇಲ್ಲಿ ಮಾತ್ರ ಒಂದೊಂದು ಇಂಗ್ಲೀಷ್ ಪದವನ್ನು ಉಪಯೋಗಿಸುತ್ತಿದ್ದಾರೆ. ನರೇಂದ್ರ ಹೇಳಿದ, ಭಗವಂತ ಅನಂತ. ಆತನನ್ನು ಗ್ರಹಿಸಲು ನಮ್ಮಿಂದ ಸಾಧ್ಯವೇ? ಆತ ಎಲ್ಲರ ಆಂತರ್ಯದಲ್ಲಿಯೂ ಇದ್ದಾನೆ. ಆತ ಕೇವಲ ಯಾರೋ ಒಬ್ಬನ ಮೂಲಕವೇ ಆವಿರ್ಭವಿಸುತ್ತಾನೆ ಅಂತಲೇನೂ ಭಾವಿಸಬೇಕಾಗಿಲ್ಲ ಅಂತ. ಶ್ರೀರಾಮಕೃಷ್ಣರು ಕೃಪಾದೃಷ್ಟಿಯಿಂದ, ನರೇಂದ್ರ ಹೇಳುವುದನ್ನು ನ್ಯಾಯಪೂರ್ಣವಾಗಿ ಒಪ್ಪುತ್ತೇನೆ. ನಿಜ, ಭಗವಂತ ಸರ್ವತ್ರವೂ ಇದ್ದಾನೆ. ಆದರೆ ಒಂದು ವಿಷಯ, ಶಕ್ತಿ ವಿಶೇಷತೆ ಇದೆ. ಕೆಲವೆಡೆ ಆತನ ಅವಿದ್ಯಾಶಕ್ತಿಯ ವ್ಯಕ್ತತೆ, ಇನ್ನು ಕೆಲವೆಡೆ ಅವನ ವಿದ್ಯಾಶಕ್ತಿಯ ವ್ಯಕ್ತತೆ. ಕೆಲವರಲ್ಲಿ ಶಕ್ತಿ ವಿಶೇಷವಾಗಿ ವ್ಯಕ್ತವಾಗುತ್ತದೆ, ಇನ್ನು ಕೆಲವರಲ್ಲಿ ಅದು ಕಡಿಮೆಯಾಗಿ ವ್ಯಕ್ತವಾಗಿರುತ್ತದೆ.
ಆದ್ದರಿಂದ ಶಕ್ತಿ ವಿಶೇಷತೆಯ ದೃಷ್ಟಿಯಿಂದ ಎಲ್ಲ ಮನುಷ್ಯರೂ ಸರಿಸಮಾನರಲ್ಲ. ರಾಮ ಈ ವಿಧವಾದ ನಿರರ್ಥಕ ತರ್ಕದಿಂದ ಏನು ಪ್ರಯೋಜನ? ಶ್ರೀರಾಮಕೃಷ್ಣರು ತಟಕ್ಕನೆ, ಇಲ್ಲ ಇಲ್ಲ, ಇದರಲ್ಲಿ ಒಂದು ಪ್ರಯೋಜನವಿದೆ ಗಿರೀಶ. ಆತ ಮಾನವ ದೇಹಧಾರಣೆ ಮಾಡಿಕೊಂಡು ಬರುವುದಿಲ್ಲ ಎಂಬುದು ನಿನಗೆ ಗೊತ್ತಾದ ಬಗೆ ಹೇಗೆ ನರೇಂದ್ರ? ಆತ ಅವಾಂಗ್ಮಾನಸ ಗೋಚರ. ಶ್ರೀರಾಮಕೃಷ್ಣರು, ಅಲ್ಲ, ಅದು ಸರಿಯಲ್ಲ. ಆತ ಶುದ್ಧ ಭಕ್ತಿಗೆ ಗೋಚರ. ಶುದ್ಧ ಬುದ್ಧಿ ಎಂದರೂ ಒಂದೇ, ಶುದ್ಧ ಆತ್ಮ ಎಂದರೂ ಒಂದೇ. ಋಷಿಗಳು ಶುದ್ಧ ಬುದ್ಧಿ, ಶುದ್ಧ ಆತ್ಮದ ಮೂಲಕ ಶುದ್ಧ ಆತ್ಮದ ಸಾಕ್ಷಾತ್ಕಾರವನ್ನು ಪಡೆದರು. ಗಿರೀಶ, ಭಗವಂತ ಮಾನವ ರೂಪಿನಲ್ಲಿ ಅವತರಿಸಿ ಬರದೇ ಇದ್ದರೆ ಅಧ್ಯಾತ್ಮ ವಿಷಯಗಳನ್ನು ಜನರಿಗೆ ತಿಳಿಸಿಕೊಡತಕ್ಕವರು ಬೇರೆ ಎಲ್ಲಿ ದೊರೆಯುತ್ತಾರೆ? ಮನುಷ್ಯನಿಗೆ ಜ್ಞಾನ, ಭಕ್ತಿ ಇವನ್ನು ಉಪದೇಶಿಸಲು ಸುಗವೇ ದೇಹ ಧಾರಣೆ ಮಾಡಿ ಬರುತ್ತಾನೆ. ಆತ ಹಾಗೆ ಮಾಡದೇ ಇದ್ದರೆ ಬೇರೆ ಶಿಕ್ಷಕರು ಎಲ್ಲಿ ದೊರೆಯುತ್ತಾರೆ? ನರೇಂದ್ರ, ಬೇರೆ ಯಾರು ಯಾಕೆ ಬೇಕು? ಆತ ನಮ್ಮ ಹೃದಯದಲ್ಲೇ ವಾಸಿಸುತ್ತಾನೆ. ಆತ ಆಂತರ್ಯದಿಂದಲೇ ನಮಗೆ ತಿಳಿಸಿಕೊಡುತ್ತಾನೆ. ಶ್ರೀರಾಮಕೃಷ್ಣರು ಅಕ್ಕರೆಯಿಂದ, ಹೌದು ಹೌದು, ಆತ ನಮ್ಮ ಆಂತರ್ಯ ರೂಪದಿಂದ ತಿಳಿಸಿಕೊಡುತ್ತಾನೆ. ಬಳಿಕ ನರೇಂದ್ರನಿಗೂ ಗಿರೀಶನಿಗೂ ಒಂದು ದೊಡ್ಡ ವಾಗ್ಯುದ್ಧವೇ ಆರಂಭವಾಗಿ ಬಿಟ್ಟಿತು. ಅನಂತದಲ್ಲಿ ಅಂಶವಿರಲು ಸಾಧ್ಯವೇ? ಹ್ಯಾಮಿಲ್ಟನ್ ಏನು ಹೇಳಿದ್ದಾನೆ? ಹರ್ಬರ್ಟ್ ಸ್ಪೆನ್ಸರ್ ಏನು ಹೇಳಿದ್ದಾನೆ? ಟಿಂಡಲ್, ಹಕ್ಸ್ಲಿ ಇವರೇ ಮೊದಲಾದವರ ಅಭಿಪ್ರಾಯವೇನು? ಈ ರೀತಿಯಾಗಿ ವಾದ ಬೆಳೆಯುತ್ತಾ ಹೋಯಿತು. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನೋಡು, ನನಗೆ ಈ ವಿಧವಾದ ವಾದ ಹಿಡಿಸುವುದಿಲ್ಲ. ನನಗೆ ಎಲ್ಲವೂ ಆತನೇ ಆಗಿ ತೋರಿ ಬರುತ್ತಿದ್ದಾನೆ. ಆದ್ದರಿಂದ ಇನ್ನು ನನಗೆ ವಿಚಾರದ ಅವಶ್ಯಕತೆ ಏನಿದೆ? ಎಲ್ಲವೂ ಆತನೇ ಆಗಿರುವುದು ನನ್ನ ಕಣ್ಣಿಗೆ ಕಾಣಬರುತ್ತಿದೆ. ಎಲ್ಲವೂ ಆತನೇ ಆಗಿದ್ದಾನೆ. ಪ್ರತಿಯೊಂದೂ ಆತನೇ ಆಗಿದ್ದಾನೆ. ಮತ್ತು ಅದೇ ಸಮಯದಲ್ಲಿ ಇವುಗಳೆಲ್ಲಕ್ಕೂ ಅತೀತನೂ ಆಗಿದ್ದಾನೆ. ಒಂದು ಅವಸ್ಥೆಯಲ್ಲಿ ನನ್ನ ಮನಸ್ಸು, ಬುದ್ಧಿ ಅಖಂಡದಲ್ಲಿ ಲಯವಾಗಿ ಬಿಡುತ್ತದೆ. ನರೇಂದ್ರನನ್ನು ನೋಡಿ ಒಡನೆಯೇ ನನ್ನ ಮನಸ್ಸು ಅಖಂಡದಲ್ಲಿ ಲಯವಾಗಿ ಬಿಡುತ್ತದೆ. ಗಿರೀಶನಿಗೆ, ಇದಕ್ಕೆ ನಿನ್ನ ಉತ್ತರವೇನು ಹೇಳು ನೋಡೋಣ? ಗಿರೀಶ, ಇದೊಂದನ್ನು ಬಿಟ್ಟು ಉಳಿದುದೆಲ್ಲ ಪ್ರಾಯಶಃ ನಾನು ಅರೆದು ಕುಡಿದು ಬಿಟ್ಟಿದ್ದೇನಲ್ಲ, ಅದಕ್ಕಾಗಿ ಈ ಪ್ರಶ್ನೆ. ಎಲ್ಲರೂ ನಗುತ್ತಾರೆ. ಶ್ರೀರಾಮಕೃಷ್ಣರು, ಸಮಾಧಿಯ ಅವಸ್ಥೆಯಿಂದ ಒಂದೆರಡು ಹಂತ ಕೆಳಕ್ಕೆ ಇಳಿದು ಬಾರದೇ ಇದ್ದರೆ ನನ್ನ ಬಾಯಿಂದ ಮಾತೇ ಹೊರಡದು. ವೇದಾಂತದಲ್ಲಿ ಶಂಕರಾಚಾರ್ಯರು ಬೋಧಿಸಿರುವ ಅದ್ವೈತವನ್ನೂ ನೋಡಬಹುದು. ರಾಮಾನುಜಾಚಾರ್ಯರು ಬೋಧಿಸಿರುವ ವಿಶಿಷ್ಟಾದ್ವೈತವನ್ನೂ ನೋಡಬಹುದು. ನರೇಂದ್ರ, ವಿಶಿಷ್ಟಾದ್ವೈತವಾದ ಎಂಬುದು ಏನು? ಶ್ರೀರಾಮಕೃಷ್ಣರು, ಅದು ರಾಮಾನುಜಾಚಾರ್ಯರ ಮತ. ಅವರ ದೃಷ್ಟಿಯಿಂದ ತುತ್ತ ತುದಿಯ ಸತ್ಯ. ಜೀವ, ಜಗತ್, ವಿಶಿಷ್ಟ, ಬ್ರಹ್ಮ ಇವು ಮೂರು ಸೇರಿ ಒಂದಾಗಿರುವುದು. ಉದಾಹರಣೆಗೆ ಬೇಲದ ಹಣ್ಣು ತೆಗೆದುಕೊಳ್ಳಿ. ಒಬ್ಬನಿಗೆ ಒಂದು ಬೇಲದ ಹಣ್ಣಿನ ತೂಕವನ್ನು ಕಂಡುಹಿಡಿಯಲು ಇಚ್ಛೆಯಾಯಿತು. ಆತ ಅದನ್ನು ಒಡೆದು ಅದರ ಓಟೆ, ತಿರುಳು, ಬೀಜ ಇವನ್ನು ಪ್ರತ್ಯೇಕ ಮಾಡಿದ. ಈಗ ಬರೀ ತಿರುಳನ್ನು ಮಾತ್ರವೇ ತೂಗಿ ನೋಡಿದರೆ ಬೇಲದ ಹಣ್ಣಿನ ನಿಜವಾದ ತೂಕ ಸಿಕ್ಕುವುದೇ? ಓಟೆ, ಬೀಜ, ತಿರುಳು ಇವು ಮೂರನ್ನೂ ಒಟ್ಟಿಗೆ ಸೇರಿಸಿ ತೂಗಬೇಕು. ಯೋಚಿಸಿ ನೋಡಿದರೆ ಮೊಟ್ಟ ಮೊದಲು ನಮಗನ್ನಿಸುತ್ತದೆ ಬೇಲದ ಹಣ್ಣಿನ ಸಾರ ಪದಾರ್ಥ ಓಟೆಯೂ ಅಲ್ಲ, ಬೀಜವೂ ಅಲ್ಲ, ಬರೀ ತಿರುಳು ಮಾತ್ರವೇ ಅಂತ. ಆದರೆ ಇನ್ನೂ ಸ್ವಲ್ಪ ಪರಿಶೀಲಿಸಿ ನೋಡಿದರೆ ತೋರುತ್ತದೆ ಯಾವ ವಸ್ತುವಿನಿಂದ ತಿರುಳು ಉತ್ಪನ್ನವಾಗಿರುವುದೋ ಅದೇ ವಸ್ತುವಿನಿಂದ ಓಟೆ ಮತ್ತು ಬೀಜವೂ ಉತ್ಪನ್ನವಾಗಿದೆ ಅಂತ. ಆಧ್ಯಾತ್ಮಿಕ ಜೀವನದ ಮೊದಲ ಹಂತಗಳಲ್ಲಿ ನೇತಿ ನೇತಿ ಇದಲ್ಲ ಅಂತ ಮುಂದುವರಿಯಬೇಕು. ನಿಜವಾದ ವಸ್ತು ಜೀವವೂ ಅಲ್ಲ, ಜಗತ್ತೂ ಅಲ್ಲ. ನಿಜವಾದ ವಸ್ತು ಕೇವಲ ಬ್ರಹ್ಮನೇ, ಉಳಿದುದೆಲ್ಲ ಅವಸ್ತು ಅಂತ ವಿಚಾರ ಮಾಡಬೇಕು. ಬಳಿಕ ಅನುಭವವಾಗುತ್ತದೆ ತಿರುಳು ಯಾರದೋ ಆತನದೇ ಓಟೆ ಮತ್ತು ಬೀಜ ಅಂತ. ಯಾವುದರಿಂದ ಬ್ರಹ್ಮನ ಭಾವನೆ ಉತ್ಪನ್ನವಾಗಿದೆಯೋ
ಅದರಿಂದಲೇ ಜೀವ ಜಗತ್ತಿನ ಭಾವನೆ ಉತ್ಪನ್ನವಾಗಿದೆ ಅಂತ. ನಿತ್ಯ ಯಾರದೋ ಆತನದೇ ಲೀಲೆ ಅಂತ. ಅದಕ್ಕಾಗಿಯೇ ರಾಮಾನುಜಾಚಾರ್ಯರು ಹೇಳಿರುವುದು ಬ್ರಹ್ಮ ಜೀವ ಜಗತ್ ವಿಶಿಷ್ಟ ಅಂತ. ಇದಕ್ಕೆ ವಿಶಿಷ್ಟಾದ್ವೈತ ಅಂತ ಹೆಸರು. ಮಾಸ್ಟರಿಗೆ ನಾನು ಸಾಕ್ಷಾತ್ತಾಗಿ ಆತನನ್ನು ನೋಡುತ್ತಿದ್ದೇನೆ. ಹಾಗಿರುವಾಗ ಇನ್ನು ನನಗೆ ವಿಚಾರದ ಅವಶ್ಯಕತೆ ಏನಿದೆ? ಆತನೇ ಎಲ್ಲವೂ ಆಗಿರುವುದನ್ನು ಸಾಕ್ಷಾತ್ತಾಗಿ ನೋಡುತ್ತಿದ್ದೇನೆ. ಆದರೆ ಆತ್ಮಜಾಗೃತಿ ಆಗದೇ ಇದ್ದರೆ ಆತನ ಸ್ವರೂಪವನ್ನು ಅರಿಯುವುದಕ್ಕಾಗುವುದಿಲ್ಲ. ವಿಚಾರದ ಅವಶ್ಯಕತೆ ಎಲ್ಲಿಯವರೆಗೆ? ಆತನ ಸಾಕ್ಷಾತ್ಕಾರವಾಗದವರೆಗೆ. ಎಲ್ಲವೂ ಆತನೇ ಆಗಿರುವುದನ್ನು ನಾನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇನೆ ಅಂತ ಬರೀ ಬಾಯಿ ಮಾತಿನಲ್ಲಿ ಹೇಳಿಬಿಟ್ಟರಾಗುವುದಿಲ್ಲ. ಆತನ ಕೃಪೆಯಿಂದ ಆತ್ಮಜಾಗೃತಿ ಉಂಟಾಗಬೇಕು. ಆತ್ಮಜಾಗೃತಿಗೊಂಡಿತು ಅಂದರೆ ಸಮಾಧಿ ಉಂಟಾಗುತ್ತದೆ. ಆಗ ದೇಹ ಭಾವನೆ ಹೊರಟು ಹೋಗುತ್ತದೆ. ಕಾಮಕಾಂಚನಾಸಕ್ತಿ ಇರದು. ಭಗವದ್ ವಿಷಯವಿನ ಬೇರೆ ಏನೂ ರುಚಿಸದು. ಪ್ರಾಪಂಚಿಕ ಮಾತುಕತೆಗಳು ಕಿವಿಗೆ ಬಿತ್ತು ಅಂದರೆ ಯಾತನೆಯುಂಟಾಗುತ್ತದೆ. ಆತ್ಮಜಾಗೃತಿಗೊಂಡರೇನೇ ಭಗವಂತನನ್ನು ಅರಿಯಲು ಸಾಧ್ಯವಾಗುತ್ತದೆ. ನರೇಂದ್ರ ಮತ್ತು ಗಿರೀಶರ ವಾಗ್ವಾದ ಕೊನೆಗೊಂಡಿತು. ಬಳಿಕ ಪರಮಹಂಸರು ಮಾಸ್ಟರಿಗೆ ಹೇಳಿದರು, ನೋಡು, ಭಗವಂತನ ಸಂಬಂಧವಾಗಿ ವಿಚಾರದ ಮೂಲಕ ಒಂದು ವಿಧವಾದ ಅನುಭವ ದೊರೆಯುತ್ತದೆ, ಧ್ಯಾನದ ಮೂಲಕ ಬೇರೊಂದು ವಿಧವಾದ ಅನುಭವ ದೊರೆಯುತ್ತದೆ. ಆದರೆ ಆತ ತಾನಾಗಿಯೇ ಪ್ರತ್ಯಕ್ಷನಾಗಿ ಬಿಟ್ಟಾಗ ಆಗ ದೊರೆಯುವ ಅನುಭವವೇ ಬೇರೆ. ಆತ ತಾನಾಗಿಯೇ ಪ್ರತ್ಯಕ್ಷನಾಗಿ ಬಿಟ್ಟ ಅಂದರೆ ಅವತಾರ ಎಂಬುದು ಇದೇನೆ. ಆತ ತನ್ನ ಮಾನವ ಲೀಲೆಯನ್ನು ವ್ಯಕ್ತಗೊಳಿಸಿಕೊಂಡು ಬಿಟ್ಟ ಅಂದರೆ ಮತ್ತೆ ಭಕ್ತನಿಗೆ ವಿಚಾರದಲ್ಲಿ ತೊಡಗಿರಬೇಕಾದ ಅವಶ್ಯಕತೆ ಏನೂ ಇರುವುದಿಲ್ಲ. ಆಗ ಆತನಿಗೆ ಯಾವ ವಿಚಾರಣೆಯೂ ಬೇಕಾಗಿರುವುದಿಲ್ಲ. ಇದು ಹೇಗೆ ಎಂಬುದು ನಿನಗೆ ಗೊತ್ತೇ? ಯಾರೋ ಒಬ್ಬ ಕತ್ತಲೆ ಕೊಠಡಿಯಲ್ಲಿ ಇದ್ದಾನೆ ಅಂತ ಭಾವಿಸಿಕೊ. ಬೆಂಕಿ ಕಡ್ಡಿಯನ್ನು ಗೀಚುತ್ತಾ ಇದ್ದ ಹಾಗೆ ಅದು ಥಟ್ಟನೆ ಧಗ್ ಎಂದು ಹೊತ್ತಿಕೊಂಡು ಬಿಡುತ್ತದೆ. ಅದೇ ರೀತಿಯಾಗಿ ಭಗವಂತ ಇದ್ದಕ್ಕಿದ್ದ ಹಾಗೆ ಥಟ್ ಅಂತ ತೋರಿಸಿಕೊಳ್ಳುವುದಾದರೆ ಆಗ ಸಕಲ ಸಂದೇಹಗಳೂ ನಿವೃತ್ತಿಯಾಗಿ ಹೋಗುತ್ತವೆ. ಬರೀ ವಿಚಾರದಿಂದ ಆತನನ್ನು ಅರಿಯಲಾಗುವುದೇ. ಪರಮಹಂಸರು ನರೇಂದ್ರನನ್ನು ತಮ್ಮ ಹತ್ತಿರಕ್ಕೆ ಕೂರಿಸಿಕೊಂಡು ಆತನ ಯೋಗಕ್ಷೇಮ ಸಮಾಚಾರವನ್ನೆಲ್ಲ ವಿಚಾರಿಸಿ ಬಹಳವಾಗಿ ಅಕ್ಕರೆ ತೋರಿಸುತ್ತಿದ್ದಾರೆ. ನರೇಂದ್ರ ಶ್ರೀರಾಮಕೃಷ್ಣರಿಗೆ, ಏಕೆ ಹೀಗಾಯಿತು? ನಾನು ಕಾಳಿಯ ಧ್ಯಾನವನ್ನು 3-4 ದಿವಸ ಮಾಡಿದೆ, ಆದರೆ ಯಾವ ಫಲವೂ ನನಗೆ ದೊರೆಯಲೇ ಇಲ್ಲವಲ್ಲ. ಶ್ರೀರಾಮಕೃಷ್ಣರು, ಕ್ರಮೇಣ ದೊರೆಯುತ್ತದೆ. ಕಾಳಿ ಎಂಬುವವಳು ಮತ್ತೆ ಬೇರೆ ಏನೂ ಅಲ್ಲ. ಯಾರು ಬ್ರಹ್ಮನೋ ಆತನೇ ಕಾಳಿ. ಕಾಳಿ ಎಂಬುವವಳೇ ಆ ಶಕ್ತಿ. ಯಾವಾಗ ಭಗವಂತ ನಿಷ್ಕ್ರಿಯನೋ ಆಗ ಆತನಿಗೆ ಬ್ರಹ್ಮ ಅಂತ ಹೆಸರು. ಯಾವಾಗ ಆತ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡುತ್ತಾನೋ ಆಗ ಆತನಿಗೆ ಶಕ್ತಿ ಅಂತ ಹೆಸರು. ಯಾರನ್ನು ನೀನು ಬ್ರಹ್ಮ ಅಂತ ಕರೆಯುತ್ತೀಯೋ ಆತನನ್ನೇ ನಾನು ಕಾಳಿ ಅಂತ ಕರೆಯುತ್ತೇನೆ. ಬ್ರಹ್ಮ ಕಾಳಿ ಅಭೇದ. ಇವರಿಗಿರುವ ಸಂಬಂಧ ಅಗ್ನಿಗೂ ಅದರ ದಾಹಕ ಶಕ್ತಿಗೂ ಇರುವ ಸಂಬಂಧದ ಹಾಗೆ. ಅಗ್ನಿಯ ಭಾವನೆಯೊಡನೆ ಅದರ ದಾಹಕ ಶಕ್ತಿಯ ಭಾವನೆಯನ್ನು ಮಾಡಲೇಬೇಕಾಗುತ್ತದೆ. ಬ್ರಹ್ಮನನ್ನು ಸ್ವೀಕರಿಸಿತು ಎಂದರೆ ಕಾಳಿಯನ್ನು ಸ್ವೀಕರಿಸಲೇಬೇಕು. ಕಾಳಿಯನ್ನು ಸ್ವೀಕರಿಸಿತು ಎಂದರೆ ಬ್ರಹ್ಮನನ್ನು ಸ್ವೀಕರಿಸಲೇಬೇಕು. ಶಕ್ತಿ ಬ್ರಹ್ಮ ಅಭೇದ. ಬ್ರಹ್ಮನನ್ನೇ ಶಕ್ತಿ ಅಥವಾ ಕಾಳಿ ಅಂತ ನಾನು ಕರೆಯುವುದು. ಆಗಲೇ ರಾತ್ರಿ ಬಹಳವಾಗಿ ಮುಂದುವರೆದಿದೆ. ಥಿಯೇಟರಿಗೆ ಹೋಗಬೇಕಾಗಿರುವುದರಿಂದ ಒಂದು ಕುದುರೆ ಗಾಡಿ ತರಲು ಗಿರೀಶ ಹರಿಪದನಿಗೆ ಹೇಳಿದ. ಹರಿಪದ ಇನ್ನೇನು ಕೊಠಡಿಯನ್ನು ಬಿಟ್ಟು ಹೊರಡುವುದರಲ್ಲಿದ್ದ. ಆಗ ಪರಮಹಂಸರು ನಗುತ್ತಾ ಹೇಳಿದರು, ನೋಡಿಕೋ, ಗಾಡಿ ತರುವುದನ್ನು ಮರೆತು ಬಿಟ್ಟಿಯೇ ಅಂತ. ಎಲ್ಲರೂ ನಗುತ್ತಾರೆ. ಹರಿಪದ ನಗುತ್ತಾ, ನಾನು ಹೋಗುತ್ತಿರುವುದೇ ಅದಕ್ಕಾಗಿ.
ಅದನ್ನು ತರುವುದನ್ನು ಮರೆಯುವೇನೇ ಗಿರೀಶ? ನಿಮ್ಮನ್ನು ಬಿಟ್ಟು ನಾನು ಥಿಯೇಟರಿಗೆ ಹೋಗಬೇಕಾಗಿದೆಯಲ್ಲ. ಶ್ರೀರಾಮಕೃಷ್ಣರು: ಅದು ಸರಿ, ನೀನು ಆ ಕಡೆಗೆ ಮತ್ತು ಈ ಕಡೆಗೆ ಎರಡು ಕಡೆಗೂ ಮನಸ್ಸನ್ನಿಡಬೇಕು. ಜನಕರಾಜ ಅದನ್ನೂ ಇದನ್ನೂ ಎರಡನ್ನೂ ಹಿಡಿದು ಕುಡಿದನು ತುಂಬಿದ ಹಾಲ್ ಬಟ್ಟಲನ್ನು. ಎಲ್ಲರೂ ನಗುತ್ತಾರೆ. ಗಿರೀಶ: ಥಿಯೇಟರನ್ನು ಯುವಕರಿಗೆ ವಹಿಸಿಬಿಡಲು ಯೋಚಿಸಿದ್ದೇನೆ. ಶ್ರೀರಾಮಕೃಷ್ಣರು: ಬೇಡ ಬೇಡ, ಹಾಗೆ ಮಾಡಬೇಡ. ನೀನು ನೋಡಿಕೊಳ್ಳುವುದೇ ಮೇಲು. ಅದರಿಂದ ಅನೇಕರಿಗೆ ಉಪಕಾರವಾಗುತ್ತಿದೆ. ನರೇಂದ್ರ ಮೆಲ್ಲಗೆ: ಈಗ ತಾನೇ ಈತ ಇವರನ್ನು ಭಗವಂತನ ಅವತಾರ ಅಂತ ಹೇಳುತ್ತಿದ್ದ. ಈಗಲೇ ಆತನಿಗೆ ಥಿಯೇಟರ್ ಕಡೆ ಎಳೆತ. ಪರಮಹಂಸರು ನರೇಂದ್ರನನ್ನು ತಮ್ಮ ಹತ್ತಿರ ಕೂರಿಸಿಕೊಂಡು ಆತನ ಕಡೆಗೆ ದೃಷ್ಟಿಸಿ ನೋಡುತ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಇನ್ನೂ ಮುಂದಕ್ಕೆ ಸರಿದು ಆತನ ಪಕ್ಕದಲ್ಲಿಯೇ ಕುಳಿತುಕೊಂಡರು. ನರೇಂದ್ರನಿಗೆ ಭಗವಂತ ಅವತರಿಸುತ್ತಾನೆ ಎಂಬುದರಲ್ಲಿ ವಿಶ್ವಾಸವಿಲ್ಲ. ಅದರಿಂದೇನು ಆಕಾಶ ಕಳಚಿ ಬಿದ್ದು ಹೋಗಿಬಿಡುತ್ತದೆಯೇನು? ಪರಮಹಂಸರ ಪ್ರೀತಿ ಅವನ ಕಡೆ ಇನ್ನೂ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಹರಿದು ಉಕ್ಕಿ ಉಕ್ಕಿ ಬರುತ್ತದೆ. ಆತನ ಮೈಯನ್ನು ಸವರಿ ಒಂದು ಹಾಡಿನ ಚರಣವನ್ನು ಹಾಡಿದರು. ನಮ್ಮಿಂದ ನಿನ್ನ ಬಿಂಕಕ್ಕೆ ಭಂಗ ಬಂದಿತೇನು, ಅಂತಾದರಂತೆ ಸರಿ, ನಮಗೂ ಕೂಡ ಬಿಂಕ ಉಂಟೆಂಬುದನ್ನು ನೀನು ತಿಳಿದಿಲ್ಲವೇನು? ಬಳಿಕ ಶ್ರೀರಾಮಕೃಷ್ಣರು ನರೇಂದ್ರನಿಗೆ: ಎಲ್ಲಿಯವರೆಗೆ ಮನುಷ್ಯ ವಿಚಾರದಲ್ಲಿಯೇ ಆಸಕ್ತನಾಗಿರುತ್ತಾನೋ ಅಲ್ಲಿಯವರೆಗೆ ಭಗವಂತ ಆತನ ಹತ್ತಿರವೇ ಸುಳಿಯಲೊಲ್ಲ. ನೀವಿಬ್ಬರು ವಿಚಾರದಲ್ಲಿ ತೊಡಗಿದ್ದೀರಿ. ಅದು ನನಗೆ ಸರಿದೋರಲಿಲ್ಲ. ಔತಣದ ಮನೆಯ ಜನಸಂದಣಿ ಗದ್ದಲ ಎಲ್ಲಿಯವರೆಗೆ ಕೇಳಿಬರುತ್ತದೆ? ಊಟಕ್ಕೆ ಕೂರಿಸದವರೆಗೆ. ಯಾವಾಗ ಎಲೆಗೆ ಅನ್ನ ಸಾರು ಬೀಳುವುದೋ ಆಗ ಮುಕ್ಕಾಲು ಭಾಗ ಶಬ್ದ ಅಡಗಿ ಹೋಗುತ್ತದೆ. ಎಲ್ಲರೂ ನಗುತ್ತಾರೆ. ಉಳಿದ ಭಕ್ಷ್ಯ ಭೋಜ್ಯಗಳು ಬಿದ್ದ ನಂತರ ಇನ್ನೂ ಕಡಿಮೆಯಾಗಿ ಬಿಡುತ್ತದೆ. ಮಜ್ಜಿಗೆ ಹಾಕುತ್ತಾ ಇರುವಾಗ ಕೇವಲ ಸುಪ್ ಸುಪ್ ಎಂಬ ಶಬ್ದ ಕೇಳಿಬರಲಾರಂಭಿಸುತ್ತದೆ. ಊಟ ಮುಗಿಯಿತು ಅಂದರೆ ನಿದ್ರೆ. ಭಗವಂತನ ಕಡೆಗೆ ಮುಂದುವರಿದಂತೆಲ್ಲ ಆತನ ಸಂಬಂಧವಾಗಿ ವಿಚಾರ ಮಾಡುವುದೆಲ್ಲ ಕಡಿಮೆಯಾಗಿ ಬಿಡುತ್ತದೆ. ಆತನ ಸಾಕ್ಷಾತ್ಕಾರ ದೊರೆಯಿತು ಅಂದರೆ ಮತ್ತೆ ಶಬ್ದ ವಿಚಾರ ಏನೂ ಇರುವುದಿಲ್ಲ. ಆಗ ನಿದ್ರೆ, ಸಮಾಧಿ. ಪರಮಹಂಸರು ನರೇಂದ್ರನ ಮೈಯನ್ನು ಮೆದುವಾಗಿ ತಡವಿ ಆತನ ಗಲ್ಲವನ್ನು ಅಕ್ಕರೆಯಿಂದ ಮುಟ್ಟಿ ಹೇಳಿದರು: ಹರಿಹಿ ಓಂ, ಹರಿಹಿ ಓಂ, ಹರಿಹಿ ಓಂ ಅಂತ. ಕ್ರಮಕ್ರಮೇಣ ಅವರಿಗೆ ಬಾಹ್ಯದ ಜಗತ್ತಿನ ಪ್ರಜ್ಞೆ ಕಡಿಮೆಯಾಗುತ್ತಾ ಬರಲಾರಂಭಿಸಿದೆ. ಅವರ ಕೈ ಇನ್ನೂ ನರೇಂದ್ರನ ಮೇಲೆಯೇ ಇದೆ. ಮತ್ತೆ ಅದೇ ಅವಸ್ಥೆಯಲ್ಲಿ ನರೇಂದ್ರನ ಮೈಕೈಯನ್ನೆಲ್ಲ ತಡವಲಾರಂಭಿಸಿದರು. ಕ್ರಮೇಣ ಅವರ ಅವಸ್ಥೆ ಭಾವಾಂತರವನ್ನು ಹೊಂದಿತು. ಅವರು ಕೈ ಮುಗಿದುಕೊಂಡು ನರೇಂದ್ರನಿಗೆ ಹೇಳುತ್ತಿದ್ದಾರೆ: ದಯವಿಟ್ಟು ಒಂದು ಹಾಡನ್ನು ಹಾಡು, ಆಗ ನನಗೆ ಸರಿ ಹೋಗಿ ಬಿಡುತ್ತದೆ. ಇಲ್ಲದೇ ಇದ್ದರೆ ನನ್ನ ಕಾಲಿನ ಮೇಲೆ ಎದ್ದು ನಿಲ್ಲೋ ಬಗೆ ಹೇಗೆ? ಮತ್ತೆ ಸ್ವಲ್ಪ ಹೊತ್ತು ಅವರ ಬಾಯಿಂದ ಯಾವ ಮಾತೂ ಹೊರಡಲಿಲ್ಲ. ಪ್ರತಿಮೆಯೋಪಾದಿಯಲ್ಲಿ ಸುಮ್ಮನೆ ಕುಳಿತಿದ್ದಾರೆ. ಬಳಿಕ ಭಾವೋನ್ಮತ್ತರಾಗಿ ಹೇಳುತ್ತಿದ್ದಾರೆ: ಕೃಷ್ಣ ಪ್ರೇಮದಿಂದ ಉನ್ಮತ್ತಳಾಗಿರೋ ಹೇ ರಾಧೆಯೇ, ನೋಡಿಕೋ, ಯಮುನೆಗೇನಾದರೂ ಕಾಲು ತಪ್ಪಿ ಬಿದ್ದು ಬಿಟ್ಟೀಯೇ. ಪರಮಹಂಸರು ಭಗವದ್ಭಾವನೆಯಿಂದ ತುಂಬಿ ತುಳುಕಾಡುತ್ತಿದ್ದಾರೆ. ಅವರು ಹಾಡೊಂದರ ಚರಣವನ್ನು ಹಾಡಿದರು: ಹೃದಯವಲ್ಲಭನಿರುವ ಕದಂಬವನವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೆಳದಿ, ಕೃಷ್ಣಗಂಧವು ಇದೆಕೋ ಇಲ್ಲಿಗೂ ಬೀಸುತ್ತಿದೆ, ನಡೆಯಲಾರೆನು ಮುಂದೆ ಸೋತಿರುವೆನು. ಪರಮಹಂಸರು ಈ ಚರಣವನ್ನು ಹಾಡಿದ ನಂತರ ಬಾಹ್ಯ ಪ್ರಪಂಚವೆಂಬುದೊಂದು ಇದೆ ಎಂಬುದನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ತಮ್ಮ ಮುಂದೆಯೇ ಕುಳಿತಿರುವ ನರೇಂದ್ರ ಮತ್ತು ಉಳಿದವರು ಯಾರೂ ಆ ಕೊಠಡಿಯಲ್ಲಿ ಇರುವಂತೆ ಅವರಿಗೆ ತೋರಿ ಬರುತ್ತಿಲ್ಲ. ತಾವು ಕುಳಿತಿರುವ ಸ್ಥಳ ಯಾವುದು ಎಂಬುದನ್ನೇ ಮರೆತು ಬಿಟ್ಟಿದ್ದಾರೆ. ಅವರ ಪ್ರಾಣ ಭಗವಂತನಲ್ಲಿ ಲಯವಾಗಿ ಬಿಟ್ಟಿರುವಂತೆ ತೋರುತ್ತಿದೆ. ಮದ್ಗತ ಅಂತರಾತ್ಮ. ಅವರು ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು, ಗೌರಾಂಗ, ಗಹನ ಪ್ರೇಮದಿಂದ ಉನ್ಮತ್ತ ಅಂತ ಕೂಗಿದರು. ಅವರು ಮತ್ತೆ ಕೆಳಗೆ ಕುಳಿತುಕೊಂಡು ಒಟಗುಟ್ಟುತ್ತಿದ್ದಾರೆ. ಒಂದು ಬೆಳಕು ಬರುತ್ತಿರುವುದು
ನನಗೆ ಕಾಣಬರುತ್ತಿದೆ. ಆದರೆ ಅದು ಯಾವ ದಿಕ್ಕಿನಿಂದ ಬರುತ್ತಿದೆ ಎಂಬುದು ನನಗೆ ಇನ್ನೂ ಬಗೆಹರಿಯುತ್ತಿಲ್ಲ ಎಂಬುದಾಗಿ. ಆಗ ನರೇಂದ್ರ ಹಾಡಲಾರಂಭಿಸಿದ. ಹರಿಯಿತೆನ್ನ ಬವಣೆ ಪ್ರಭೂ, ಹರಿಯಿತೆನ್ನ ಬವಣೆಯು, ನಿನ್ನ ವದನ ದರ್ಶನದಲ್ಲಿ ಸಕಲ ಶೋಕ ಹರಿಯಿತು. ನಿನ್ನ ದಿವ್ಯ ರೂಪಕಾಮ ಮರುಳುಗೊಂಡು ನಿಂತೆನು, ಬೆರಗುಗೊಂಡು ನಿಂತೆನು. ಸಪ್ತಲೋಕ ಶೋಕ ಮುಕ್ತಬಹುದು ನಿನ್ನ ಕಾಣಲು, ನಿನ್ನ ಕಂಡ ದೀನ ನಾನು, ನನ್ನ ಮನದ ಪರಿಯ ನುಡಿಯಲೆನಗೆ ಬಾಯಿ ಬಾರದು. ಪರಮಹಂಸರು ಈ ಹಾಡನ್ನು ಕೇಳುತ್ತಾ ಕೇಳುತ್ತಾ ಇದ್ದ ಹಾಗೆಯೇ ಮತ್ತೆ ಗಾಢ ಸಮಾಧಿಸ್ಥರಾಗಿದ್ದಾರೆ. ಅವರ ಕಣ್ಣುಗಳು ಮುಚ್ಚಿವೆ, ದೇಹ ಸ್ಪಂದಹೀನವಾಗಿದೆ. ಪರಮಹಂಸರು ಪ್ರಕೃತಿಸ್ಥರಾಗಿ ಸುತ್ತಲೂ ದೃಷ್ಟಿಸಿ ನೋಡಿ ಹೇಳಿದರು, ನನ್ನನ್ನು ಯಾರು ದಕ್ಷಿಣೇಶ್ವರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂತ. ಅವರ ಮುಖ ಜೊತೆಗಾರರು ತನ್ನನ್ನು ಬಿಟ್ಟು ಹೋದ ಮುಖದಂತೆ ಇತ್ತು. ರಾತ್ರಿ ಬಹಳವಾಗಿ ಮುಂದುವರೆದು ಬಿಟ್ಟಿದೆ. ಫಾಲ್ಗುಣ ಕೃಷ್ಣ ದಶಮಿಯ ಕತ್ತಲೆ ಹಬ್ಬಿದೆ. ಪರಮಹಂಸರನ್ನು ದಕ್ಷಿಣೇಶ್ವರಕ್ಕೆ ಕರೆದುಕೊಂಡು ಹೋಗಲು ಗಾಡಿ ಬಂದು ನಿಂತಿದೆ. ಭಕ್ತರು ಗಾಡಿಯ ಸುತ್ತಲೂ ನಿಂತಿದ್ದಾರೆ. ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿಯೇ ಇರುವುದರಿಂದ ಭಕ್ತರು ಅವರನ್ನು ಬಹಳ ಜಾಗರೂಕತೆಯಿಂದ ಗಾಡಿಯಲ್ಲಿ ಕೂರಿಸಿದರು. ಗಾಡಿ ಮುಂದುವರಿದು ಕಣ್ಮರೆಯಾಯಿತು. ಭಕ್ತರು ತಮ್ಮ ತಮ್ಮ ಸ್ವಗೃಹಗಳಿಗೆ ಹಿಂದಿರುಗಲಾರಂಭಿಸಿದರು. ದಕ್ಷಿಣ ದಿಕ್ಕಿನಿಂದ ಮಂದಮಾರುತ ಅವರ ಮುಖಕ್ಕೆ ತೀಡುತ್ತಿತ್ತು. ಕೆಲವರು ನರೇಂದ್ರ ಹಾಡಿದ ಹಾಡಿನ ಚರಣವೊಂದನ್ನು ಮೂಗಿನಲ್ಲಿ ಹಾಡುತ್ತಾ ಮುಂದುವರಿಯುತ್ತಿದ್ದಾರೆ. ಅವರು ಹಾಡುತ್ತಿದ್ದ ಚರಣ, ಹರಿಯಿತೆನ್ನ ಬವಣೆ ಪ್ರಭೂ, ಹರಿಯಿತೆನ್ನ ಬವಣೆಯು, ನಿನ್ನ ವದನ ದರ್ಶನದಲ್ಲಿ ಸಕಲ ಶೋಕ ಹರಿಯಿತು. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖ